ವೇದವಾಕ್ಯವನ್ನೆಲ್ಲ ಮೋದರಿನ್ ಕನ್ನಡದಿ ಬೋಧಿಸುತ್ತ ಜನರ ಭೇದ ಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಳು ಮನಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುತ್ತರನ್ನಾಗಿ ಕೈಲಾಸಿ ಜಯಿಸಿದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ವೆಚ್ಚನಕ್ಕೆ ಮತನಕ ಬಾಳ ಮೂಗುತ್ತಲೆ ಪರೇ ಶಾಂತವೆಂಬುವನರು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्वरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಧೂಗ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 5ನೆಯ ಸಂಧಿ 5ನೆಯ ಸೂತ್ರದ 12ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದಲ್ಲಿ ನಿನ್ನೆ ದಿನ ಯಾವ ಅರಿಯುವಂತ ತಿಳಿಯುವಂಥವನು ಇದ್ದಾನೆಯೋ ಇದ್ದವನೇ ತಿಳಿಯಬೇಕು ವಿನಃ ಇಲ್ಲದವನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಹಾಗಾಗಿ ನಿದ್ರೆಯಲ್ಲಿ ಕರ್ಣವಿಲ್ಲ ಅಂತ ಹೇಳಿದ್ರಲ್ಲ, ಕರ್ಣ ಉಂಟು. ನೀನು ಹೇಳ್ತಿದ್ದಿ ಪೂರ್ವದ ಆನಂದವನ್ನು ಜಾಗೃತದಲ್ಲಿ ಹೇಳ್ತಿದ್ದಂದರೆ ಪೂರ್ವದ ನಿದ್ರೆಯಲ್ಲಿ ನೀನು ತಿಳಿದವನು ಇದ್ದದಕ್ಕಾಗಿ ಇಲ್ಲಿ ಹೇಳಕ್ಕೆ ಬಂತು. ಹಾಗಾಗಿ ಇದಕ್ಕೆ ಯಾವ ಜ್ಞಾನ ಅಂದರೆ ಪ್ರತ್ಯವಿಜ್ಞಾನ ಅಂತ ಕರೆದರು. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ತಿಳಿಬೇಕಾಗಿತ್ತು ಅಂದರೆ ಅದರ ಸ್ಮರಣೆ ನೆನಪು ಆಗಬೇಕಾಗಿದ್ದರೆ
ನಮಗೆ ಯಾವಾಗ ಆಗ್ತದ ಅಂತ ಹೇಳಿದ್ರೆ, ಮೊದಲು ನಾವು ನೋಡಿರೋ ವಸ್ತುಗಳ ಸ್ಮರಣೆಯೇ ಈಗ ಆಗುವುದು ವಿನಃ ಹಿಂದೆ ನೋಡದೇ ಇದ್ದರೆ ಇಂದು ನೆನಪು ಆಗುವುದಿಲ್ಲ ಅಂತ ಹೇಳ್ತಾ ಬಂದರು. ಅದು ನಮಗೂ ಅನುಭವ ಅದ, ನಿಮಗೂ ಅನುಭವ ಅದ. ಹಾಗಾಗಿ ಈ ಪ್ರತ್ಯಭಿಜ್ಞಾನಕ್ಕೆ ಏನು ದೃಷ್ಟಾಂತ ಕೇಳಿದರೆ, ಆತನೇ ಈತನೆಂದೇ ತರದಿ ಘಟಿಪದು ಆ ಮಾತು, ದೃಷ್ಟಾಂತ ಇದಕ್ಕೆ ಸುಖ ನಿದ್ರಾನುಭೂತದ ಸ್ಮರಣೆ ತನಗಿಂತು. ನೀನೇನು ದೃಷ್ಟಾಂತ ಕೇಳ್ತದಲ್ಲ, ಆ ದಾಷ್ಟಾಂತ ಅನುಭವ ನಿನ್ನಲ್ಲೇ ಆಗ್ಯದ. ಆದರೆ ನನ್ನಲ್ಲಿ ಇದ್ದ ಅನುಭವ ನನಗೆ ಯಾಕೆ ಆಗೋದಿಲ್ಲ ಅಂದರೆ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಆಗೋದಿಲ್ಲ? ನಿನ್ನಲ್ಲೇ ಆದಲ್ಲ, ನಿನಗೆ ಯಾಕೆ ಆಗಲಿಲ್ಲ? ಕಡ್ಡಿ ಬಡಿಯಲ್ಲಿ ಕಡ್ಡಿ ಅವಲ್ಲ, ಬೆಂಕಿ ಹಾಕತ್ತಂಗಿಲ್ಲ. ಅರಣ್ಯವನ್ನೇ ಸುಡುವಂಥ ಶಕ್ತಿ ಅದಿಲ್ಲ ಕಟ್ಟಿಗೆಯಲ್ಲಿ. ಮತ್ತು ಜೋಬಾಗಿ ಹಾಕೊಂಡು ತಿರುಗಾಡ್ತಿದ್ದಿ, ನಿನಗೆ ಸುಡವಲ್ತು, ಅರಣ್ಯ ಸುಡ್ತದಲ್ಲ, ಯಾಕಂತ. ಅದಕ್ಕೆ ಇನ್ನೊಂದು ಉಪಾಧಿ ಬೇಕು. ಅದನ್ನು ಇನ್ನೊಂದಕ್ಕೆ ತಿಕ್ಕಿದಾಗ ಮಾತ್ರ ಅದೇನಾಗ್ತದ, ವ್ಯಕ್ತ ಆಗ್ತದೆ. ನಮ್ಮಲ್ಲಿ ಈ ದೃಷ್ಟಾಂತದ ಎಲ್ಲ ದೃಷ್ಟಾಂತ ಅನುಭವ ಶಾಸ್ತ್ರ ಕೇಳಿದ ಮೇಲೆ ನಮ್ಮಲ್ಲಿ ಅವು ಬೇರೆಲ್ಲ ಅವ. ಅದು ಇಷ್ಟು ದಿವಸ ಯಾಕೆ ತಿಳಿಲಿಲ್ಲ ಅಂದರೆ, ತಿಕ್ಕುವಂತ ಒಬ್ಬ ಗುರು ಸಿಕ್ಕಿದ್ದಿಲ್ಲ. ತಿಕ್ಕುವಂತ ಗುರು ಸಿಕ್ಕಾಗ ಅದೇನು ಅಗ್ನಿ ಸ್ಫೋಟ ಆದಂಗೆ ಇಲ್ಲಿ ಜ್ಞಾನದ ಸ್ಫೋಟ ಆಗ್ತದೆ. ಇವೇ ಅನುಭವಗಳು, ಇವೇ ದೃಷ್ಟಾಂತ ಅಂತ ನಾವು ಬೇಗ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಭಾಳಷ್ಟು ಕತೆ ಕಾದಂಬರಿಗೆ ಹೋಗೋದಕ್ಕಿಂತ ಬೇಗ ತಿಳಿಯುವಂಥ ಮಾತಿಗೆ ಹೋಗ್ಬೇಕು. ಆಯುಷ್ಯ ದೂರವಿಲ್ಲ, ಆಯುಷ್ಯ ತಳವಿಲ್ಲ, ನರಕ ದೂರವಿಲ್ಲ ಅಂತ. ಆಯುಷ್ಯ ಯಾವಾಗ ಮುಗಿತದ ನಮ್ಮದು ಗೊತ್ತಿಲ್ಲ, ನಿಮ್ಮದು ಗೊತ್ತಿಲ್ಲ. ಮುಗಿದ ಮೇಲೆ 8-10 ವರ್ಷ ಇಲ್ಲೇ ಬಿಟ್ಟು ನರಕಕ್ಕೆ ತಗೊಂಡು ಹೋಗ್ತಾರೆ. ಏನಲ್ಲಿ ಯಾವುದು ಅಂದರೆ, ಆ ಲೋಕಕ್ಕೆ ಹೋಗ್ಬೇಕಾಗಿದ್ರೆ ವಾಯುವಿನ ವೇಗ ಆದ, ಗಾಳಿಯ ವೇಗ ಆದಲ್ಲ, ಅದು ಎಷ್ಟು ಪಟ್ಟು ಹೇಳಕ್ಕೆ ಬರಂಗಿಲ್ಲ. ಅದಕ್ಕಿಂತ 1000 ಪಟ್ಟು ವಿವೇಗ ಆದ ಲಿಂಗತನ ವೇಗ. ಸೂಕ್ಷ್ಮತನು ಅದಕ್ಕಿಂತ 1000 ಪಟ್ಟು ವಿವೇಗ ಅಂದ್ರೆ ಎಷ್ಟು ಜಲ್ದಿ ಹೋಗ್ತಾರ ನರಕ ಅಂತ ನೀವೇ ಲೆಕ್ಕ ಹಾಕ್ರಿ ತಕ್ಷಣನೇ. ಹಾಗಾಗಿ ಪ್ರತ್ಯಭಿಜ್ಞಾನವೆಂಬ ಮಾತು ಹೇಗೆ ಘಟಿಸುತ್ತದೆ ಅಂತ ಕೇಳಿದ್ರೆ, ಆ ದೇವದತ್ತನೇ ಈತನು ಎಂಬ ಮಾತು ಹೇಗೆ ಸಂಭವಿಸುವುದು? ಆತನೇ ಈತ ಅಂತ ಹೇಳಿದ್ವಲ್ಲ ಮೊನ್ನೆ. ಇಲ್ಲಿ ಕಾಶಿಯಲ್ಲಿ ನೋಡಿದವನೇ ಇವನು ಅಂತ ಹೇಗೆ ಅಂದ್ವಿ. ಈತನೇ ಆತನೇ ಈತ ಅನ್ಬೇಕಂದ್ರೆ, ಆತ ಅಂದಾಗ ಹಿಂದೆ ನೋಡಿದ್ದೆ ಅಂತ ಅರ್ಥ ಅಲ್ಲ. ಆತನಂದಾಗ ಹಿಂದ, ಈತ ಅಂದಾಗ ವರ್ತಮಾನ. ಭೂತಕಾಲದಲ್ಲಿ ನೋಡಿದ್ದನ್ನ ವರ್ತಮಾನ ಕಾಲದಲ್ಲಿ ಹೇಳ್ತದಿಲ್ಲ. ಇದಕ್ಕೆ ನೋಡೋ ಪ್ರತ್ಯಭಿಜ್ಞಾನ ಅಂದ್ರು. ಹಾಗಾಗಿ ನಿದ್ರೆಯಲ್ಲಿ ಸುಖವನ್ನು ಅನುಭವಿಸಿ ಜಾಗ್ರತೆಯಲ್ಲಿ ಹೇಳ್ತಿದ್ದಿ. ನಿದ್ರೆ ಸುಖ ಆಗೋದು ಸುಳ್ಳಾದು. ಜಗತ್ತಿನಲ್ಲಿ ಎಲ್ಲ ಕನಸುಗಳು ಅಥವಾ ಎಲ್ಲವೂ ಕೂಡ ಒಂದು ಸಲ ಹೆಚ್ಚು ಕಡಿಮೆ ಆಗ್ತಾವ. ಸುಳ್ಳು ಆಗ್ತಾವ, ಸತ್ಯ ಆಗ್ತಾವ, ಏನೇನು ಆಗ್ತಾವ. ಆದರೆ ಮಹಾತ್ಮರು ನಿರ್ಣಯ ಮಾಡಿದಂಥ ಈ ನಿದ್ರಾ ಸುಖ ಅನ್ನುವಂಥದ್ದು ಎಲ್ಲರಿಗಾಗ್ತದೆ ನೋಡ್ರಿ. ಎಲ್ಲರಿಗಾಗಿದಿಲ್ಲ. ಅದಕ್ಕೆ ಎಲ್ಲರಿಗಾದ ಸುಖವನ್ನು ನಾನು ನಿಮ್ಗೆ ಹೇಳ್ತು ಅಂದ್ರೆ ಅವರು ನೋಡೋಣ. ಹಾಗಾಗಿ ನಿದ್ರೆಯಲ್ಲಿಂದ ಪೂರ್ವದಲ್ಲಿ ಆದಂಥ ಅನುಭವವನ್ನು ಈ ವರ್ತಮಾನ ಕಾಲದ ಜಾಗ್ರಾವಸ್ಥೆಯಲ್ಲಿ ಹೇಳ್ತಿದ್ದಿಲ್ಲ. ಅಂದರೆ ಮೊದಲು ದೇವದತ್ತನನ್ನು ತಿಳಿಯದಿದ್ದರೆ ಈತನ ಸ್ಮರಣೆ ನಿನಗೆ ಆತಿದ್ದಿಲ್ಲ.
ಆತನ ತಿಳ್ಕೊಂಡಿದ್ದಿ, ಅದಕ್ಕೆ ಈ ತಂತ ಈಗ ಹೇಳ್ತಿದ್ದಿ. ಅದರಂಗ ನಿದ್ರೆಯಲ್ಲಿ ಅನುಭವವನ್ನು ತಿಳಿದಿದ್ದಿ, ಆವಾಗ ಈಗ ಹೇಳ್ತಿದ್ದಿ ಅಂದಾಗ ಮೊದಲು ಅರಿತ ಕಾರಣ ನಂತರ ಸ್ಮರಿಸಲಿಕ್ಕೆ ಬರುತ್ತದೆ. ಅದಕ್ಕೆ ಮಹಾತ್ಮರು ತಿಳಿದ ಮೇಲೆ ಹೇಳಕ್ ಬರ್ತಂದ್ರ ನೋಡ್ರಿ. ತಿಳಿದ ಮೇಲೆ ಹೇಳಕ್ ಬರೋದು, ಮೊದಲೇ ತಿಳಿದಿಲ್ಲ ಅಂದ್ರೆ ಇದು ಹೇಳಕ್ ಹೆಂಗ್ ಬರ್ತದ ಹೇಳಕ್ಕಿಲ್ಲ ಅಂತಲ್ಲ. ಹುಡುಗರು ಮಾತಾಡ್ದಂಗೆ ಮಾತಾಡ್ತಾವಲ್ಲ, ಎಲ್ಲರೂ ಮಾತಾಡ್ತಾರೆ, ಹಂಗ ಆಗಬಾರ್ದು. ಅದೇ ಪ್ರಪಂಚದ ಸಂಸಾರದ ಮಾತುಗಳನ್ನು ಎಷ್ಟು ನಾವು ಚಂದ ಹೇಳ್ತೀವಿ ಅಂದರೆ ಅವರು ಹೇಳುವಂಥ ಸಂದರ್ಭದಲ್ಲಿ ಎಷ್ಟು ಜ್ಞಾನ ಅದಪ್ಪ ಅಂತ ಎಲ್ಲರಿಗೂ ಗೊತ್ತಲ್ಲ ಸಂಸಾರದ್ದು. ಮತ್ತು ಪೂರ್ವದಲ್ಲಿ ಪಕ್ಕ ಅದನ್ನ ತಿಳ್ಕೊಂಡವಂತ ಅರ್ಥ ಆಯ್ತಲ್ಲ. ಇಂಥದ್ದು ಗೊತ್ತಿಲ್ಲ ಅನ್ನಂಗೆ ನಾವು ತಿಳ್ಕೊಂಡಿವಿ ನೋಡ್ರಿ ಸಂಸಾರದ. ಕೆಲ ಮಂದಿ ಕೇಳ್ರಿ ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲದು ಗೊತ್ತಿರ್ತದೆ. ಅದು ಎಷ್ಟು ತಿಳ್ಕೊಂಡಾರ ಅಂಥದ್ದು, ಎಷ್ಟು ವಿದ್ಯೆಗಳನ್ನು ತಿಳ್ಕೊಂಡಿರ್ಬೋದು. ಆದರೆ ಈಗ ಯಾವ ಮೂಲ ವಿದ್ಯೆಯನ್ನು ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗ್ತದೋ, ಯಾವುದನ್ನು ತಿಳಿದ್ರೆ ನನಗೆ ಮೋಕ್ಷ ಆಗ್ತದೋ, ಅದು ಒಂದನ್ನು ಈ ಜನ್ಮದಲ್ಲಿ ಒಂದು ತಿಳಿಯಕ್ಕಾಗವಲ್ತು, ಅಷ್ಟೆಲ್ಲ ತಿಳ್ಕೊಂಡಿವಿ ನಾವು. ಆ ಪೂರ್ವದ ಸ್ಮರಣೆ ಅಷ್ಟಿದ್ದದಕ್ಕೆ ಈಗ ನೆನಪು ಮಾಡಕ್ಕೆ ಬರ್ತದೆ. ಅದರಂತೆ ಈಗಲಾದರೂ ಕೂಡ ಸರಿಯಾಗಿ ತಿಳ್ಕೊಂಡ್ರೆ ನೀನು ಸ್ಮರಣೆ ಮಾಡಕ್ಕೆ ಬರ್ತದೆ. ಎಲ್ಲಿ? ಮುಂದಿನ ಜನ್ಮಕ್ಕೆ ಹೋಗ್ಬೇಡ್ರಿ. ಮುಂದಿನ ಜನ್ಮಕ್ಕೆ ಹೋದ್ರೆ ಆ ಪ್ರಶ್ನೆ ಜಾರಿ ಹೋಗ್ಲಿ. ಯಾವಾಗಂದ್ರೆ ಮರಣವೆಂಬ ಅಂತ್ಯಕಾಲದಲ್ಲಿ ಪಕ್ಕ ತಿಳ್ಕೋದು ಎಲ್ಲರಿಗೆ. ನಾವ್ಯಾಗಿಡುತ್ತಪ್ಪಲ್ಲ ಬಲ್ಲಂತ ಮಹಾತ್ಮರು ಜ್ಞಾನಿಗಳು ಈಗ ಮಾಡೋದು ಇದು ಪೂರ್ವ ಸಾಧನ. ನಾವು ಇದು ಕೇಳಿ ಕೇಳಿ ತಿಳಿದು 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 ಅದು ಅಂತ್ಯದಲ್ಲಿ ಸ್ಮರಣೆಯಲ್ಲಿ ಬರಬೇಕು. ಯಾವಾಗ? ಪ್ರಾಣ ಹಾರಿ ಹೋಗುವಾಗ. ಆವಾಗ ಅದು ಮುಕ್ತನ ಕೆಲಸ ಆದ್ರಿ. ಇಲ್ಲಾಂದ್ರೆ ಮುಕ್ತರಾಗ್ತಾರೆ. ಆಗ್ತಾರೆ ಅಂದ್ರೆ ಜಡಭರತಿಗೆ ಆಗ್ಬೇಕಾಗಿತ್ತು. 12 ವರ್ಷ ಆಶ್ರಮದಲ್ಲಿ ಚಿಗುರಿ ಸೇವೆಯನ್ನು ಮಾಡಿದಂಥ ಮಹಾಜ್ಞಾನಿ ಒಂದೇ ಪ್ರಾಣ ಹೋಗುವ ಸಮಯದಲ್ಲಿ ಅದಕ್ಕೇನಾಯಿತು? ತನ್ನ ನಿಜವಾದ ಸ್ವರೂಪದ ಸ್ಮರಣೆ ಬೈತು, ಚಿಗುರಿ ಸ್ಮರಣೆ ಬಂತು, ಚಿಗುರಾಗಿ 3 ಜನ್ಮ ಎತ್ತಬೇಕಾಯ್ತು. ಶಾಸ್ತ್ರ ನಿಯಮಗಳವ. ಯಾರಾದರೂ ನಂಬಬಹುದು, ಯಾರಾದರೂ ಬಿಡಬಹುದು. ಅವ್ರಿಗೆ ನಂಬುತ್ತಾರೋ ಬಿಡ್ತಾರೋ ಅದು ಎರಡನೇ ಪ್ರಶ್ನೆ. ಆದರೆ ಶಾಸ್ತ್ರಗಳಿಗೆ ದೋಷ ಬರಬಾರ್ದು, ಶ್ರುತಿಯುಕ್ತಿಗಳಿಗೆ ದೋಷ ಬರಬಾರ್ದು ಅಂತ ಹೇಳ್ತಕ್ಕಂಥ ಮಾತು. ಹಾಗಾಗಿ ನಾವು ಯಾವುದಾದರೂ ಒಂದು ಈಗ ದೇವತೆಯ ಆಕಾರವನ್ನು ಕೆತ್ತಿದಂಥ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಿಯಾಗಲಿ, ಕಂಚಿನಲ್ಲಿ ಕೆತ್ತಿದ, ಬಂಗಾರದಲ್ಲಿ ಕೆತ್ತಿದ, ಬೆಳ್ಳಿ ತಾಮ್ರ ಮುಂತಾದವ ನೋಡು, ಅವಕ್ಕೆ ಆ ಧಾತುವಿನ ತಗಡನ್ನು ತಯಾರು ಮಾಡಿ ಆ ಪಡಿಯಚ್ಚುಗಳಲ್ಲಿ ಹಿಟ್ಟು ಹೊಡೆದ್ರೆ ಆಯಾ ದೇವತೆಗಳ ಮೂರ್ತಿಗಳು ತಯಾರಾಗ್ತವೆ. ಯಾವ ದೇವತೆ ಪಡಿಯಚ್ಚು ಪಡಿಯಚ್ಚು. ಆ ಪಡಿಯಚ್ಚಿನಲ್ಲಿರುವ ಆಕಾರಗಳು ತಗಡಿಗೆ ಬರುತ್ತವೆ ನೋಡು. ತಗಡಿನಾಗ ಆಕಾರ ಆ ಅಚ್ಚಿನಲ್ಲಿ ಇಟ್ಟು ಹೊಡೆದ್ರೆ ಪಡಿ ಹೆಚ್ಚಿಗೆ ಬಿಡ್ತಾವೆ, ಎಲ್ಲ ಮೂಡಿಬಿಡ್ತಾವೆ. ಈ ಉದ್ಯೋಗ ಯಾರು ಮಾಡ್ತಾರಂದ್ರೆ ಅಕ್ಕ ಸಾಲಿಗರು ಮಾಡ್ತಾರೆ. ಕಲ್ಲಿನಲ್ಲಿ ಮಾಡೋರು ಶಿಲ್ಪಿಗಳು. ಅಚ್ಚು ಪಡಿ ಅಚ್ಚು ಅಕ್ಕ ಸಾಲಿಗರೇ. ಬಂಗಾರ ಆಭರಣ ಮಾಡ್ತಾರಲ್ಲ ಎಲ್ಲ ಅಚ್ಚುಗಳು ಇರ್ತಾವ. ಹಚ್ಚಿನಾಗ ಬಂಗಾರ ಕಾಸು ಹಾಕ್ತಾರೆ, ಅದೇ ಪ್ರಕಾರ ಹೊರಗೆ ಬಂದ್ಬಿಡ್ತಾವ. ಈ ದೃಷ್ಟಾಂತದಂತೆ ಗಾಢವಾದ ನಿದ್ರೆಯಲ್ಲಿರುವ ಅನುಭವಜನ್ಯ ಸಂಸ್ಕಾರ
ಎಲ್ಲಿ ಅಚ್ಚಿನಿಲ್ಲ ನೋಡು, ಅಚ್ಚಿದ್ದಂಗೆ ನಿದ್ರಾವಸ್ಥೆ. ಜಾಗ್ರದಲ್ಲಿ ಉತ್ಪನ್ನವಾದ ಬುದ್ಧಿಯಲ್ಲಿ ಒಳೆದು ತೋರುತ್ತದೆ, ಅಲ್ಲಿ ಮೂಡಿತು ನೋಡು. ಅಲ್ಲಿ ಮೂಡ್ತಿಲ್ಲ, ಮೂಡಿದಾಗ ಅದರಿಂದ ನಿದ್ರೆ ಅನುಭವವು ಜಾಗ್ರದಲ್ಲಿ ಮೂಡುತ್ತದೆ. ಜಾಗ್ರದಲ್ಲಿ ಯಾಕೆ ಸ್ಮರಣೆ ಬರ್ತದ? ಅಲ್ಲಿ ಹೆಚ್ಚು ಪಡೆ ಹೆಚ್ಚಾಗಿ ಬಂದದ, ಬುದ್ಧಿಯಲ್ಲಿ ಮೂಡಿದ ಗಟ್ಟಾಗಿ. ಅದಕ್ಕೆ ಬುದ್ಧಿ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆ ಬುದ್ಧಿಯಲ್ಲಿ ಏನು ನಾವು ಕುಂತವ ಅವೇ ನಮ್ಮ ವೃತ್ತಿಯಲ್ಲಿ ಬರ್ತಾವ. ನಾವು ಮನುಷ್ಯರು ಇವರು ಆತ ಒಳ್ಳೆತ ಈತ ಕೆಟ್ಟಾತ ಅಂತ ಏನು ವಿಚಾರ ಮಾಡೋದು ಬೇಕಾಗಿಲ್ಲ. ಅವರವರ ಬುದ್ಧಿಯಲ್ಲಿ ಏನು ಅಚ್ಚಾಗಿ ಒತ್ತಿ ಕುಂತವಲ್ಲ, ಆ ಒತ್ತದವೇನವ ಈ ವೃತ್ತಿಯಲ್ಲಿ ಅವೇ ಹೊಳಿತವೇನ, ಬೇರೆ ಯಾವುದು ಇಲ್ಲವೇ ಇಲ್ಲ. ಆ ಕಾರಣದಿಂದ ನಿದ್ರೆಯಲ್ಲಿ ಅವಿದ್ಯಾಕರಣದ ವಿಚಾರವನ್ನ ಅವಿದ್ಯಾಕರಣದ ಸಹಾಯದಿಂದ ಆತ್ಮನು ಅರಿಯುತ್ತಾನಂತ ಹೇಳಿದ್ರಲ್ಲ. ಆನಂದಮಯ ಕೋಶದ ವಿಚಾರವನ್ನ ಉಪಸಂಹಾರ ಮಾಡಲಾಗಿ, ಉಪಕ್ರಮ ಅಂದ್ರೆ ಹುಟ್ಟಿಸೋದು, ಸಂಹಾರ ಅಂದ್ರೆ ನಾಶ ಮಾಡೋದು, ಉಪಕ್ರಮ ಅಂದ್ರೆ ಹುಟ್ಟೋದು, ಉಪಸಂಹಾರ ಅಂದ್ರೆ ಸಾಯೋದು. ಏನ್ರಿ ಎಲ್ಲಿದ್ದಲ್ಲಿ ಶಾಸ್ತ್ರ ಸಂಬಂಧ ಅಂದ್ರೆ ಸಂಬಂಧ. ಮತ್ತೆ ದೇಹ ಉಪಕ್ರಮ ಆಗ್ಯದಂತ್ರೂ ಇಲ್ಲ, ಉಪಕ್ರಮ ಆಗ್ಯದಲ್ಲ. ತಾಯಿಯ ಗರ್ಭದಲ್ಲಿ ಎಲ್ಲೋ ಹುರುಳಿಲ್ದ ಬಿಂದು ಒಂದು ಬಂದು ನಿಂದು ಉಂಡು ತಿಂದು ಕೇಳಿ ಮಾತನಾಡಿ ಮತ್ತೆ ಅಡಗುವ ಈತನುವ ಅಂದ್ರು. ನಮ್ಮ ದೇಹ ಹಿಂಗೆ ಬಂದದಿಲ್ಲ, ಅದು ಉಪಕ್ರಮ ಹುಟ್ಟಿದವು. ದೇವತಾ ಮೂರ್ತಿ ತಗಡಿನಾಗ ಹುಟ್ಟಿದಂಗ ದೊಡ್ಡ ದೇವತೆ ಆಗ್ಬಿಟ್ಲಿಲ್ಲ, ತಗಡಿನಾಗ ಮೊದಲಿತ್ತ ಮೂರ್ತಿ. ಆ ಅಚ್ಚಿನಲ್ಲಿ ಇದ್ದಂಥ ಏನು ಆಕಾರ ತಗಡಿಗೆ ಅಕ್ಕಸಾಲ ಹೊಡೆದಾಗ ಇಲ್ಲಿ ದೇವತಾ ಆಕಾರ ಆಗ್ಬಿಟ್ಟು ನೋಡಿ. ಅದ್ರಂಗ ಅಲ್ಲಿ ಉಪಕ್ರಮ ಆಗಿ ಬಂದೀವಿ ನಾವು. ದೇಹ ಎಲ್ಲರೂ ಹೆಣ್ಣಿರ್ಬೋದು ಗಂಡಿರ್ಬೋದು ಯಾರೇ ಇಲ್ಲಿ ಎಲ್ಲರೂ ಹುಟ್ಟಿ ಬಂದ್ಮೇಲೆ ಉಪಕ್ರಮ. ಉಪಕ್ರಮ ಆದ್ಮೇಲೆ ಉಪಸಂಹಾರ ಆಗ್ಲಾರ್ದದೇನು, ಅದಕ್ಕೆ ಎಲ್ಲರೂ ಸಾಯ್ತೀವಿ ನೋಡ್ರಿ. ಏನು ದೊಡ್ಡ ಮಾತಿಲ್ಲ. ಶಾಸ್ತ್ರದ ಸಂಕ್ಷಿಪ್ತ ವಿಷಯಕ್ಕೆ ಹೋದ್ರೆ ಯಾಕೆ ಸಾಯ್ತೀವಿ ಅಂದ್ರೆ ಉಪಕ್ರಮ ಆಗ್ಯದ, ಉಪಸಂಹಾರ ಆಗ್ತದ. ಅದ್ರಂಗೆ ಉಪಕ್ರಮ ಉಪಸಂಹಾರ ಅಂದಾಗ ಇಲ್ಲಿ ಹೆಚ್ಚಿಕೋಬೇಕು. ಬರೇ ಶಾಸ್ತ್ರಕ್ಕೆ ಅಧ್ಯಾಯ ಕಚ್ಚಬಾರ್ದು. ಇಲ್ಲಿ ಒಳಗಿನ ಸಂಹಾರ ಮಾಡಕತ್ತಾರೋ ಹೊರಗಿನ ಮತ್ತೆ ಒಳಗೆ ಹೋಗ್ಬೇಕು ಹೊರಗೆ ಹೋಗ್ಬೇಕು. ಹಾಗಾಗಿ ಹೀಗೆ ಇಂತು ಅವಸ್ಥಾತ್ರಯದೊಳಂ ತಾನೇ ತೋರುತ್ತೇನು ಅನಂತಾಗಿ ಸತ್ಯಂ ಸುಖಂ ಚಿತ್ವಯಂ ಪ್ರಕಾಶಂ ತನಗೆ ಸಿದ್ಧವಲೆ ಪುತ್ರ. ಈ ಕಾರಣದಿಂದ ಉಕ್ತವಾದಂಥ ಈ ತೋರುವಂಥ ಜಾಗ್ರ ಮತ್ತು ಸ್ವಪ್ನವಲ್ಲ, ಎಲ್ಲಿ ಅವು ಜಾಗ್ರ ಸ್ವಪ್ನ ನಮ್ಮಲ್ಲಿ ಅವೆಲ್ಲ. ಈಗ ಎದ್ದದ್ದೇ ಜಾಗ್ರ, ಮತ್ತೆ ಕನಸು ಬಿತ್ತಂದ್ರೆ ಅದಕ್ಕೆ ಸ್ವಪ್ನ ಅಂದ್ರು. ಕನಸು ಕೂಡ ಅವಲ್ಲ, ಗಾಢವಾದ ನಿದ್ದೆ ಎತ್ತಿತ್ತಂದ್ರೆ ಅದು ಸುಸುಪ್ತಿ ಅಂದ್ರು. ಶಬ್ದ ಬೇರೆ ಬೇರೆ. ಇವು ಮೂರು ನಮ್ಮಲ್ಲೇ ನಡೀತಾವಿಲ್ಲ, ಮಾನವರಲ್ಲಿ ಮಾತ್ರ ಮೂರು ನಡೀತಾವ. ಮಾನವರಿಗೆ ಮಾತ್ರ ಮೂರು ಅವಸ್ಥೆ. ಈ ಅವಸ್ಥೆಗಳಲ್ಲಿ ಯಾವಾಗಲೂ ನೀನು ಇದ್ದೀಯಲ್ಲ, ಅದಕ್ಕೆ ನಿನ್ನ ಸದ್ರೂಪ. ಜಾಗ್ರದಲ್ಲಿ ನಾವಿದ್ದೀವಿ, ಸ್ವಪ್ನವನ್ನು ನಾವು ತಿಳಿತೀವಿ, ಗಾಢವಾದ ನಿದ್ದೆಯನ್ನು ನಾವು ತಿಳಿತೀವಿ. ಅಂದರೆ ತಿಳಿಯವನು ಇದ್ದೇ ಅಂತ ಅರ್ಥ ಆಯ್ತಲ್ಲ. ನಾವೇನು ತಿಳ್ಕೊಂಡ್ವಿ, ಎದ್ದಾಗಷ್ಟೇ ನಾವು ಇದ್ದೀವಪ್ಪ, ನಿದ್ದೆಗೆ ಯಾರು ಅಂತೀವಿ ನಾವು. ಅದೊಂದು ಕಲ್ತ್ಬಿಟ್ಟಿವಿ ನಾವು, ವಿಚಾರ ಮಾಡಕ್ಕೆ ಹೋಗಿಲ್ಲ. ಎದ್ದಾಗ ಎಲ್ಲರೂ ಇವಪ್ಪ ನಿದ್ದೆಗೆ ಯಾರು ಅಂತೀವಿಲ್ಲ. ನಿದ್ದೆ ಮಾಡಿದೀನಿ ನಾನು, ಆನಂದವಾಗಿ ನಿದ್ದೆ ಎತ್ತಿತ್ತಂತ ಹೇಳ್ತಲ್ಲ, ಮತ್ತು ನೀನಿಲ್ಲ ಅಲ್ಲಿ ಹೇಳೋಣ. ನೀ ಇದ್ದದಕ್ಕೆ ಹೇಳ್ತದಲ್ಲ, ಆ ಭಾಳ ಆನಂದವಾಗಿ ಮಲಗಿದ್ದೆ, ಭಾಳ ಸಂತೋಷ ಆಯ್ತು ಅಂತ ಹೇಳ್ತಿದ್ದೆ. ಮತ್ತು ನಿದ್ದೆಗೆ ಯಾರಿಲ್ಲ ಅಂತಿದ್ದಿ, ಹೆಂಗೆ ತಿಳಿದಪ್ಪ? ತಿಳಿಯೋನೊಬ್ಬ ನಾನು, ಅವನೇ ನೋಡಿ ನೀನು.
ಅವನಿಗೆ ಜೀವಾತ್ಮ ಅಂದರು. ಅವನು ತನ್ನ ಸ್ವರೂಪ ತಿಳಿದ್ರೆ ಅವನೇ ಪರಮಾತ್ಮ ಆತನ. ಜೀವಾತ್ಮನೇ ಪರಮಾತ್ಮ, ಪರಮಾತ್ಮನೇ ಜೀವಾತ್ಮ, ಬೇರೆ ಬೇರೆ ಇಲ್ಲ ಅವರು. ಹಾಗಾಗಿ ಈ ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವುದರಿಂದ ಇಲ್ಲಿ ಕುಂತವ್ರು ಎಲ್ಲನ ನಾನು ಸಂಶಯ ಇಲ್ಲಂಗೆ ತಿಳಿಯಕತ್ತೀನಿ. ಇದು ಮೈಕ್ ಅಂತೀನಿ, ಪೂಜಾರಿ ಅಂತೀನಿ, ಸುಗಪ್ ಅಂತೀನಿ, ಅವ್ರಂತ ಇವ್ರಂತ ಎಲ್ಲ ಸಂಶಯ ಇಲ್ಲಂಗೆ ನಾನು ತಿಳಿತೀನಿಲ್ಲ. ಅದ್ರಂಗೆ ನೀನು ಕೂಡ ಮೂರು ಅವಸ್ಥೆಗಳನ್ನು ಸಂಶಯ ಇಲ್ದಂಗೆ ತಿಳಿತೀವಿ ನಾವು. ಜಾಗ್ರದಲ್ಲಿ ಹೊಲ, ಮನೆ, ಗಂಡ, ಹೆಂಡತಿ, ಮಗ, ಮೊಮ್ಮಗ, ಉದ್ಯೋಗ, ಶ್ರೀಮಂತ, ಬಡವ ಎಲ್ಲ ತಿಳಿತೀವಿಲ್ಲ. ಇವೆಲ್ಲ ಜಾಗ್ರದಲ್ಲಿ ತಿಳಿದ್ವಿ. ಅದು ಅವಸ್ಥೆ ಹೋಗಿ ಸ್ವಪ್ನ ಅವಸ್ಥೆ ಬಂತು ನೋಡು. ಅಲ್ಲೇನದ ಯಾವಿಲ್ಲ. ಜಾಗ್ರದಲ್ಲಿದ್ದಂಥ ಹೊಲ ಇಲ್ಲ, ಮನೆ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಆಸೆ ಇಲ್ಲ, ಒದ್ಕೊಂಬೋದಿಲ್ಲ, ಏನಿಲ್ಲ. ಎಲ್ಲೋ ಸಾವ, ಆದರೆ ಏನಿಲ್ಲ ಅಲ್ಲಿ. ವಸ್ತುವಿನಿಂದ ಅಲ್ಲ, ವಾಸನೆಯಿಂದ ಅಲ್ಲಿ ತಿಳಿತಿದ್ದಿ. ಇಂಥ ಕನಸು ಬಿದ್ದಿತ್ತು ನನಗೆ. ಏನು ಬಿತ್ತು ಹೇಳು? ಅದು ಹೇಳಿದ್ರಾಗ ನೆನಪಾಯಿತು, ಅಲ್ಪ ಸ್ವಲ್ಪ ಉಳಿದಿತ್ತು, ಅದನ್ನು ನೆನಪೋಗ್ಯದ ಅಂತ ಹೇಳ್ತೀವಿ. ಮತ್ತು ನೀನಿದ್ದೇನೆ ತಿಳಿತೀವಿ. ನೀನಿದ್ದೆ ಅಂತ ಅರ್ಥ ಮಾಡ್ತೋ, ಇಲ್ಲ ಅಂತ ಅರ್ಥ ಮಾಡ್ತೀವಿ. ಮನೆಗೆ ಯಾರಿಲ್ಲ ಅಂತ ಕೇಳಿದಾಗ ಇಂಥವ್ರು ಇಂಥವ್ರು ಇಲ್ಲ ಅಂತ ಹೇಳ್ತಾನ. ಅವರು ಇಲ್ದವರು ಇಲ್ಲ, ಆ ಪ್ರಶ್ನೆ ಬೇರೆ. ಇಲ್ಲ ಅಂತ ಹೇಳೋ ನೀನಿದ್ದಲ್ಲ. ಅವ್ರು ಹೋಗಾಗೂ ನೀನಿದ್ದೆ, ಅದಕ್ಕೆ ಅವ್ರು ಹೋಗ್ಯಾರ ಅಂತ ಹೇಳ್ದಿ. ಮತ್ತೆ ಯಾರನ್ನ ಬಂದಾಗ ಅವ್ರು ಬಂದಾರ ಅಂತ ಹೇಳ್ತಂದ್ರೆ ಹೋಗೋರು ಬರೋರನ್ನ ನೋಡುವಂತ ನೀನು ಯಾವಾಗಲೂ ಇದ್ದೆ ಅಂತ. ನೀ ಹೋಗೋನಲ್ಲ ಬರೋನಲ್ಲ. ಅದರಂತೆ ಇಲ್ಲಿ ಕೂಡ ಮೂರು ಅವಸ್ಥೆಗಳನ್ನು ಎದುರಿಟ್ಟು ಅರಿಯುವ ಚಿದ್ರೂಪ ಆತ್ಮ ಅಂತ. ಶಬ್ದಗಳು ಬೇರೆ. ಆತ್ಮನಿಗೆ ಚಿದ್ರೂಪ ಆತ್ಮ ಅಂತ ತಿಳಿತಿದ್ದಿ ನೀನು, ಎಲ್ಲವನ್ನು ತಿಳಿತಿದ್ದಿ. ಇದಕ್ಕೆ ಪ್ರಿಯ, ಮೋದ, ಪ್ರಮೋದ ವೃತ್ತಿಗಳಲ್ಲಿಯೂ ಅಜ್ಞಾನ ವೃತ್ತಿಗಳಲ್ಲಿಯೂ ಪ್ರತಿಬಿಂಬ ಆನಂದವನ್ನು ಉಂಟು ಮಾಡಿದ್ದರಿಂದ ಸುಖರೂಪನು ಇದ್ದಿ. ನೀನು ಸತ್ತು ಇದ್ದಿ, ಚಿತ್ತು ಇದ್ದಿ, ಸುಖರೂಪನಿದ್ದಿ, ನಿತ್ಯನಿದ್ದಿ, ಆನಂದ ಏನಿದ್ದಿ ಅಂತ. ಆನಂದ ನಮ್ಮಲ್ಲಿ ಆನಂದಕ್ಕೆ ನಿದ್ರೆಯೇ ಕಾರಣ. ಅದು ನಂಬಿ ಬಿಡ್ಬೇಕಷ್ಟೇ. ಆನಂದ ನಮ್ಮಲ್ಲಿ ಇದ್ದಿಲ್ಲ ಅಂದರೆ ನಿದ್ರೆಯಲ್ಲಿ ಆನಂದ ಹೆಂಗಾಯ್ತು ನನಗೆ? ಆಗೋದಿಲ್ಲ. ಮತ್ತು ಎಲ್ಲಿದ್ದನೋ ತಂದೇನದು? ಸಂತೆಗೆ ತಂದಿಲ್ಲ, ಹೈದ್ರಾಬಾದ್ ತಂದಿಲ್ಲ, ಕಲ್ಕತ್ತಾಗ ತಂದಿಲ್ಲ, ಎಲ್ಲಿ ಮಾರೋದಲ್ಲ ತರೋದಲ್ಲ. ಆನಂದ ಆಗೋದಿಲ್ಲ. ಆನಂದ ನಮ್ಮಲ್ಲೇ ಆಗದಂತ ನಮಗೆ ಅನುಭವ ಇದ್ರೂ ಕೂಡ ಮತ್ತೆ ಆನಂದ ಹುಡುಗ್ಲಿಕ್ಕೆ ಮತ್ತೆ ಬೇರೆ ಹೊಂಟೀವಿ ನಾವು, ಹೊರಗೆ ಹೋಗ್ತೀವಿ. ಯಾಕೆ ಸಿಕ್ಕಿಲ್ಲ ನಮಗೆ ಆನಂದ ಅಂದರೆ ಅದು ಇರೋದೊಂದಲ್ಲಿ, ನಾವು ಹುಡುಕೋದೊಂದಲ್ಲಿ. ಆನಂದ ಇರೋದು ನಮ್ಮಲ್ಲಿ, ಹುಡುಕೋದಲ್ಲಿ ಜಗತ್ತಿನಲ್ಲಿ ಹುಡುಕ್ತೀವಿ. ರೊಕ್ಕ ಗಳಿಸಿದ್ರೆ ಆನಂದ ಆಗ್ತದೇನು? ದೊಡ್ಡ ಮನೆ ಗಳಿಸಿದ್ರೆ ಆನಂದ ಆಗ್ತದೇನು? ಅಧಿಕಾರ ಇದ್ರೆ ಆನಂದ ಆಗ್ತದೇನು ಅಂತ ಆನಂದಕ್ಕಾಗಿ ಮಾಡಿ ಮಾಡಿ ಕೆಟ್ಟೇನೋ ಮನವಿಲ್ಲದೆ ಅಂತ ಸುಮ್ಮನೆ ಮಾಡಿ ಮಾಡಿ ಆಗದಿದ್ದಾಗ ಇದನ್ನು ಮಾಡಬಾರ್ದಾಗಿತ್ತಪ್ಪ, ಇನ್ನೊಂದು ಮಾಡೋಣ. ಹಾಗೆ ನಾವು ಇದನ್ನು ತಿಳಿಸೋದಕ್ಕೋಸ್ಕರ ಗುರು ಬೇಕು. ಆನಂದ ನಿನ್ನಲ್ಲಿ ಆದ, ಆನಂದ ನಿನ್ನಲ್ಲಿ ಇದ್ದಿದ್ದು ನಿನಗೆ ಯಾಕೆ ಆಗವಲ್ತು? ಅದಕ್ಕೇನು ಕಾರಣ? ಅದಕ್ಕೇನು ದೋಷ? ಅದನ್ನು ಸರ್ವಾಂತರವಾಗಿ ಶಿಷ್ಯರಿಗೆ ತಿಳಿಸಿಕೊಟ್ಟು ನೀನೇ ಸಚ್ಚಿತ್ತು ಸುಖ ನಿತ್ಯ ಆನಂದ ರೂಪ ಪರಮಾತ್ಮನೇ ಇದ್ದೆ ಅಂತ. ಅದು ನಿದ್ದೆಗ ಆದ ಆನಂದ ಎದ್ದಾಗ ಆಗ್ಬೇಕು ನಮಗೆ. ಅದಕ್ಕೆ ಶಾಸ್ತ್ರ ಕೇಳಬೇಕು. ಗುರುಪುತ್ರ ಅಂದ್ರೆ ಏನು? ಇದು ಹಾಕೋದಕ್ಕೆ ಗುರುಪುತ್ರ ಆಗ್ಬೇಕು. ನಿದ್ದೆಯಲ್ಲಿದ್ದಂಥ ಆನಂದ ಎದ್ದಾಗ ನಮಗೆ ಆಗ್ಬೇಕು ಗುರುವೇ ಅಂತ ಹೇಳ್ಬೇಕು ಪ್ರಶ್ನೆ. ಆವಾಗ ಗುರು ಹೇಳ್ತಾನ, ನೋಡಪ್ಪ ನೀನು ಅಂಥ ಆನಂದ ಬೇಕಾದ್ರೆ ಕುಂದ್ರು, ಈ ಮಾರ್ಗ ಹಿಡಿದು ಹಿಂಗೆ ನಂಬಿದರೆ ಅದೇ ಆನಂದ ಇಲ್ಲಿ ಆಗ್ತದ. ಮತ್ತು ಹೆಂಗ್ರಿ ಅಂತಂದರೆ ಎಷ್ಟೋ ಮಂದಿ ಶರಣರಾದವರು ಹಿಂದೆ
ಅನುಭವ ಮಂಟಪದ ಬಸವ ಕಲ್ಯಾಣದಲ್ಲಿ 63 ಮಂದಿ ಪುರಾತನರು ಶರಣರು ಅಂತಲೂ ಬರೀತಾರೆ. ಅವರೆಲ್ಲ ಸಾಮಾನ್ಯ ಮಂದಿ ಅಲ್ಲ, ರಾಜ ಮಹಾರಾಜರವರು. ಅಂತ ರಾಜ ಮಹಾರಾಜರು ತಮ್ಮ ರಾಜ್ಯವನ್ನೇ ಬಿಟ್ಟಾಕಿದ್ರು. ಅವರು ಏನೇನೋ ಮಾಡಿದರು. ಎಲ್ಲವನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದು ಬಸವಣ್ಣನಿಗೆ ಶರಣಾಗತರಾಗಿ ಕಲ್ಯಾಣ ಮಂಟಪದಲ್ಲಿ ಅನುಭವ ನಡೀತು ನೋಡ್ರಿ. ರಾಜರಿಗೆ ಆ ಆನಂದ ಆಗಿಲ್ಲ ಅಂತ ಅಲ್ಲಿಗೆ ಬಂದ್ರಿಲ್ಲ. ಮತ್ತು ರಾಜರಿಗಿದ್ದ ಸಂಪತ್ತು ಅಂತ ನಮಗಿಲ್ಲ, ಇರೋಕ್ಕೂ ಬರಂಗಿಲ್ಲ. ನಾವೇನು ಕುರ್ಚಿ ಕುಡುಗೋಲು ಸಲಿಕೆ ಗುದ್ಲಿ ಇಷ್ಟ್ರಾಗಿರೋ ಮಂದಿ ನಾವು, ಹೌದಾ? ಅಂಥ ಬಂಗಾರ ಸಿಂಹಾಸನವನ್ನು ಬಿಟ್ಟು, ಛತ್ರ ಚಾಮರವನ್ನು ಬಿಟ್ಟು, ಸೈನ್ಯ ಸೇವಕರನ್ನು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಅಲ್ಲಿ ಯಾವುದಕ್ಕೆ ಬಂದ್ರು ಅವರು? ಇದಕ್ಕಲ್ಲ, ಆನಂದಕ್ಕಾಗಿ ಬಂದ್ರು ಅವರು. ಆವಾಗ ಅಲ್ಲಮ ಪ್ರಭುವಿನ ಸನ್ನಿಧಿಯಲ್ಲಿ ನಡೀತಿಲ್ಲ ಅನುಭವ ಮಂಟಪ. ಆವಾಗ ಅವ್ರೇನು ಮಾಡಿದ್ರು, ಬಿಟ್ಟಂಥ ರಾಜ್ಯವನ್ನು ಮತ್ತೆ ಮುಟ್ಟಿ ನೋಡೋ ಪ್ರಯತ್ನ ಮಾಡಲಾರದೆ ಕಲ್ಯಾಣ ಕ್ರಾಂತಿ ಆದಾಗ ಅನುಭವ ಮಂಟಪದಿಂದ ಶರಣರು ದಿಕ್ಕುಪಾಲಾಗಿ ಒಬ್ಬೊಬ್ಬ ಶರಣ ಒಂದೊಂದು ದಿಕ್ಕಿಗೆ ಹೋಗಿ ಹೋಗಿ ಅಲ್ಲಿ ತಮ್ಮ ಆತ್ಮ ಆನಂದವನ್ನು ಅನುಭವವನ್ನು ಜಗತ್ತಿಗೆ ಸಾರ್ತಾ ಇಲ್ಲಿಗೆ ಬಂದರು. ನಮಗೆ ಅದನ್ನು ಬಿಟ್ಟು ಹೋಗ್ಯಾರ, ನಮ್ಗೆ ಇವನು ಬಿಟ್ಟು ಬರೋಕ್ಕಾಗವತ್ತು. ಗುದ್ಲಿ ಸಲ್ಕಿ ಹೆಂಗಾಗ್ತದೆ ಆನಂದ? ಹಾಗಾಗಿ ಅನ್ನಮಯಾದಿ 5 ಕೋಶಗಳನ್ನು ಪ್ರಕಾಶ ಮಾಡುತ್ತಾ ತಾನು ಯಾವುದರಿಂದಲೂ ತಿಳಿಸಿಕೊಳ್ಳುವುದಿಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ 5 ಕೋಶ. ಕೋಶ ಅಂದರೆ ಮೇಲೆ ಹೊದಿಕೆ ಮುಚ್ಚವಂತೇವು. ಅದಕ್ಕೆ ಭಾಳ ಸಲ ತೆಂಗಿನಕಾಯಿ ದೃಷ್ಟಾಂತ ಹೇಳ್ತೀವಲ್ಲ ಅವು. ಮತ್ತು ಹೊಸಬರಾರ ಹೇಳಬೇಕಾಗ್ತದೆ. ಈಗ ತೆಂಗಿನ ಗಿಡದಲ್ಲಿ ಒಂದು ತೆಂಗಿನಕಾಯಿ ಹಚ್ಚಗಿರ್ತದ, ಇಳಿಸ್ತೀವಿಲ್ಲ. ಸ್ವಲ್ಪ ದಿನ ಕೆಂಪಾಗಿರ್ತದ, ಆಮೇಲೆ ಅದನ್ನ ತೆಗೆದ್ರೆ ಹಸಿರುತ್ತೆ ಕಡೆಗೆ ಆತ ಒಂದು ಪದರು. ಆ ಪದರು ತೆಗೆದ ಮೇಲೆ ಕೆಂಪಂದು ಜುಬ್ರೆ ಇರ್ತದೆ, ಅದನ್ನು ತೆಗೆದು 2ನೇದು. ಅದರೊಳಗೆ 3ನೇದು ಏನದ ಚಿಪ್ಪ ಅದ ನೋಡಿ, ಅದಲ್ಲ 3ನೇ ಪದರು. 4ನೇದು ಏನದ ಅದ್ರೊಳಗೆ ಕೊಬ್ಬರಿ ಅದ. ಕೊಬ್ಬರಿ ದಂಡಿಗೆ ಒಂದು ಕೊಬ್ಬರಿ ಒಳಗೆ ಬೆಳ್ಳಗದ, ಮ್ಯಾಲೊಂದು ಅದ ನೋಡ್ರಿ, ಅದ್ರೊಳಗೆ ಕೊಬ್ಬರಿ ಅಂದ ಅದ. 5 ಆವಿಲ್ಲ. 5ರ ಒಳಗಡೆ ನೀರಾವಿಲ್ಲ. ತೆಂಗಿನ ನೀರು ಎಲ್ಲಿ ಅವ? ಒಳಗಾವ. ಒಳಗಿದ್ದ ಆ ತೆಂಗಿನ ನೀರನ್ನು ಅಥವಾ ತೆಂಗಿನ ಬೀಜ ಅಂತ ಇರ್ತದೆ, ಒಂದು ಬೀಜ ಇರ್ತದೆ, ಅದು ಕಡಿಬಾರ್ದು ನುಂಗಬೇಕಂತಿದ್ರು ಹಿರಿಯರು. ಅಲ್ಲಿ ಕೆಡಬಾರ್ದು ಅಂತೇಳಿ ನುಂಗ್ಬೇಕಂತ ನಾವು ನುಂಗಿವಿ. ಅದು ಎಷ್ಟಾದ ಒಳಗಂದ್ರೆ 5 ಪದರಿನ ಒಳಗಾದ ನೋಡೋದು, ಹೌದಲ್ಲ? ಅದ್ರಂಗ ಈ ಜೀವಾತ್ಮ ಆತ್ಮ ಪರಮಾತ್ಮ ಇಲ್ಲಾನಂದ್ರೆ ಈ ದೇಹದಲ್ಲಿ 5 ಪದರ ಅವ. ಅನ್ನಮಯ ಕೋಶ ಅಂತ 1, ಪ್ರಾಣಮಯ 2ನೇದ್ದು, ಮನೋಮಯ 3ನೇದ್ದು, ವಿಜ್ಞಾನಮಯ 4ನೇದ್ದು, ಆನಂದಮಯ ಕೋಶ 5. 5ರ ಒಳಗೆ ಆತ್ಮನ ದೇವರೆಲ್ಲ ನಮ್ಮಲ್ಲಿ ಅಂದ್ರೆ 5ರ ಒಳಗಾನ. ಮತ್ತು ಒಳಗಿನ ನೀರು ನೋಡ್ಬೇಕಾದ್ರೆ ಇವು 5 ಒಡೆದು ನೋಡ್ಬೇಕು. ಅದು ಸುಮ್ನೆ ಬರ್ತಾವೆ ನೀರು. ಕೈಯೇ ಕಾಯಿ ಹಿಡ್ಕೊಂಡು ತಪಸ್ಸು ಮಾಡಿದ್ರೆ ತೆಂಗಿನ ನೀರು ಬರಲ್ಲ ಬರ್ತಾವ ನೀರು. ಒಡೆದು ಬಿಚ್ಚಿ ನೋಡ್ಬೇಕು. ಹೊಡೆದೇ ನೋಡ್ಬೇಕಲ್ಲ, ಅದು ಹೊಡಿಲಾರ್ದು ನೋಡೋಕೆ ಬರಂಗಿಲ್ಲ. ಅದ್ರಂಗ ಪಂಚಕೋಶಗಳ ಪಂಚ ಪದರಿನ ಚೀಲವಿದೆ ಅಂತ ಒಬ್ಬ ಮಹಾತ್ಮರು ಪದ್ಯಾಡ ಬರ್ತದೇನು? ಹಾಂ, ಬಂದ್ರೆ ಆಡು ತಗೋ ಪೇಟಿ.
ಇದು 5 ಪದರಿನ ಚೀಲದಳು ಅಂತ ಬರೆದಲ್ಲ ಮಹಾತ್ಮರು. ಮತ್ತೆ ಇದನ್ನ ಬಿಚ್ಚಿ ನೋಡಿದಾಗ ಗೊತ್ತಾಗ್ತದೆ ದೇವರು, ಮುಚ್ಚಿದಾಗ ಗೊತ್ತಾಗ್ತದೆ. ಅಲ್ಲಿ ಕಾಯಿ ಹೊಡೆದು ನೋಡಿದ್ರೆ ಅಲ್ಲಿ ಗೊತ್ತಾಗ್ತದ. ಇಲ್ಲಿ ತಿಳಿದು ನೋಡ್ಬೇಕು, ಶರೀರ ಹೊಡಿಬಾರ್ದು. ಶರೀರ ಹೊಡೆದ್ರೆ ಏನು ಮಾಡ್ತ ಮತ್ತೆ ನೋಡ ಒಳಗೆ ಆತ್ಮಾನಂತೆ ಕೊಯ್ದು ಹಾಕಿದ್ರೆ ಅನು ತಪ್ತದ. ಇಲ್ಲಿ ತಿಳಿದು ನೋಡೋದ, ಅಲ್ಲಿ ಒಡೆದು ನೋಡೋದ. ಅನ್ನು ಬೇಗ ಏನಾಗಾಯಿತೋ ಇಲ್ಲಿಗೆ ಬಂದು ಉದ್ಯೋಗ ಏನಾಗಾಯಿತು ಅಪ್ಪರಾಯನಗಾಯಿತು ಇಲ್ಲಿಗೆ ಬಂದು ಉದ್ಯೋಗ ಏನಾಗಾಯಿತು ಶ್ರೀಪಾತಿ ದಯಾದಿಂದ ಆಯ್ತು ಶ್ರೀಪಾತಿ ದಯದಿಂದ ಅಪಾರ ಪರ ಬ್ರಹ್ಮ ತಾನೇ ತಾನಾದುದು ಅಪರಾಯನಗಾಯಿತು ಇಲ್ಲಿಗೆ ಬಂದ ಉದ್ಯೋಗ ಏನಾಗಾಯಿತು ಪದರಿನ ಚೀಲವು ಅದರೊಳಗೊಂದು ಆಗಿದ್ದೆವು ಪದರಿನ ಚೀಲವು ಅದರೊಳಗೊಂದು ತುಂಬಿದ್ದೆವು ಕಾಲವು 525 ಜಮ ಮಾಡಿ ಬೀಸಲು 5 ಜಮ ಮಾಡಿ ಬೀಸಲು ಸೋದಾನವ ಮಾಡಿದ್ದೆ ಸದಾನವ ಮಾಡಿದ್ದೆ ಸರಿಯನ್ನವನಿಗೆ ಪಾರಾಯಣಗಾಯಿತು ಇಲ್ಲಿಗೆ ಬಂದ ಉದ್ಯೋಗ ಏನವಾಯಿತು ಪಾರಾಯಣಗಾಯಿತು ಶ್ರೀಪಾತಿ ದಯದಿಂದ ಅಪಾರ ಪರ ಬ್ರಹ್ಮ ತಾನೇ ತಾನಾರು ಪಾರಾಯಣಗಾಯಿತು ಇಲ್ಲಿಗೆ ಬಂದ ಉದ್ಯೋಗ ಏನಗಾಯಿತು ಹೋದರೇನೋ ಈ ಮನ ಮುರಿದೋ ಮೆಚ್ಚಿಕೊಂಡರೇನೋ ಇನ್ನೇ ಮಂದ ಬ್ಯಾನಾಗಿ ಹೋದರೇನೋ ಈ ಮನ ಮುರಿದೋ ಹಂಚಿಕೊಂಡರೇನೋ ಯಾರಿಗೆ ಯಾರಿಲ್ಲ ಏನೂ ಉಳಿಯೋಣಿಲ್ಲ ಯಾರಿಗೆ ಯಾರಿಲ್ಲ ಏನೂ ಉಳಿಯೋಣಿಲ್ಲ ಯಾರಿಗೆ ಯಾರಿಲ್ಲ ಏನೂ ಉಳಿಯೋಣಿಲ್ಲ ದೇವ ಕೂಡಲೂರೀಶ ದೇವ ಕೂಡಲೂರೀಶ ತಾನೇ ತಾನಾದುದು ವ್ಯಾಪಾರಯನಗಾಯಿತು ಇಲ್ಲಿಗೆ ಬಂದು ಉದ್ಯೋಗ ಗಣವಾಯಿತು ಇಲ್ಲಿಗೆ ಬಂದು ಉದ್ಯೋಗ ಗಣವಾಯಿತು. ಈ ಪ್ರಕಾರ ನಮ್ಮ ಸ್ವರೂಪ ಎಲ್ಲಿದೆ ಅಂದರೆ 5 ಪದರಿನ ಚೀಲದಳು. ಅದು ಹೊನ್ನು ಅಂದರೆ ಅದು ಜ್ಞಾನ ಅಂತ. ಆ ಜ್ಞಾನ ಸ್ವರೂಪನಾಗಿ ನೀನು ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣನಾದಂಥ ಸ್ವರೂಪನೇ ತಾನಿವನು ಅಂತ ತಿಳಿತಕ್ಕದಂತ. ಅಲ್ಲಿ ಹೆಂಗ ನೀರಾದ ತೆಂಗಿನ ಬೀಜ ಆದಂತ ಹೆಂಗ ನಿಶ್ಚಯ ಅದ, ನಮ್ಮೊಳಗೆ ದೇವರಾನ, ನಮ್ಮೊಳಗೆ ಆತ್ಮನ, ನಮ್ಮೊಳಗನೇ ಪರಮಾತ್ಮ ಅನಂತ ಸಂಶಯ ಇಲ್ದಂಗೆ ತಿಳಿತಕ್ಕದ್ದು ಅಂತ ಹೇಳಿದ್ರು ಅವರು.
ಸಂಶಯ ಬರ್ತದಲ್ರಿ ನಮಗಂದ್ರೆ ಸಂಶಯ ಬರೋದು ಸಹಜ. ಯಾಕಂದರೆ ಬಹು ಜನ್ಮದಿಂದ ಇರುವಂಥ ದೇಹ ಬುದ್ಧಿಯನ್ನು ಈ ಒಂದು ಕ್ಷಣದಲ್ಲಿ, ಒಂದು ತಾಸು, ಒಂದು ತಿಂಗಳಿನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಬಹುದಿನ ಮನೆಯಲ್ಲಿರ್ತಕ್ಕಂಥ ಹೆಚ್ಚಿನ ಸಾಮಾನು ಕಟ್ಟಿ ಹಾಕಿ ಸಂದರ್ಭ ಬಂದಾಗ ಬಳಕೆ ಮಾಡ್ಬೇಕಂದ್ರೆ ಅದು ಜಲ್ದಿ ಅದು ಹೊಲಸು ಹೋಗೋದಿಲ್ಲ. ಭಾಳ ತಿಕ್ಕಬೇಕದು. ತಿಕ್ಕಿದ ಮೇಲೆ ಹೋಗ್ತದೆ. ಏನು ಬರೀ ಧೂಳು ಹೋಗ್ಬೇಕಾದಷ್ಟು ಕಷ್ಟ ಅದು. ಬಹುಜನ್ಮದ ಪಾಪ ನಿವೃತ್ತಿ ಆಗ್ಬೇಕಾದ್ರೆ ಒಂದು ಜನ್ಮದ ಒಂದು ತಾಸಿನಲ್ಲಿ ಆಗ್ತದೆ. ಇದು ಆಗೋದಿಲ್ಲ. ಆ ಅಜ್ಞಾನ ಅನ್ನುವಂಥ ಮಲ ಕಿತ್ತು ಹೋಗ್ಬೇಕಾಗಿದ್ರೆ ಬಹಳ ಶ್ರಮ ಪಡಬೇಕು. ಅದು ಹಾಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕೆ ಆತ್ಮನು ಸಚ್ಚಿದಾನಂದ ಸ್ವರೂಪ. ಆತ್ಮ ಅಂದರೆ ಸದ್ರೂಪನೂ ಹೌದು, ಚಿದ್ರೂಪನೂ ಹೌದು, ನಿತ್ಯನೂ ಹೌದು, ಆನಂದನೂ ಹೌದು, ಪರಿಪೂರ್ಣನೂ ಹೌದು. ಹೀಗೆ ಅದು ಕಾರಣಂ ನೀನೇ ಸದ್ ಅಮಲ ಪರಿಪೂರ್ಣ, ಅದರಿಂದೇ ನಿತ್ಯ ಅನಂತನಾಗಿ ಮೆರವೆ ಎಂಬುದು ನಿನ್ನೋಳು ಇಲ್ಲ, ಇದು ಸತ್ಯ ಅಂದ್ರು ನೋಡ್ರಿ. ಆ ಕಾರಣದಿಂದ ಅನ್ನಮಯ ಕೋಶ ಜಡ ಅದಲ್ಲ, ಶರೀರ ಜಡ ಅದಿಲ್ಲ, ಚೇತನ ಅದ, ಪಕ್ಕ ಜಡದ. ಪ್ರಾಣ ಒತ್ಕೊಂಬಂದದ, ಚೀಲ ಒತ್ಕೊಂಬಂದಂಗೆ ಮನುಷ್ಯ ಈ ದೇಹವನ್ನು ಪ್ರಾಣ ಒತ್ಕೊಂಬಂದದ. ಆ ಹೊರವನಿಲ್ಲ ಚೀಲ ಅಲ್ಲೇ ಬಿಡ್ತದಿಲ್ಲ. ಮತ್ತು ಪ್ರಾಣ ಹೋದ್ರೆ ಕಾಸಿನವ್ರು ಇಲ್ಲಿಗೆ ಹೆಂಗೆ ಬರ್ತಾರೆ? ಅಲ್ಲೇ ಬಿದ್ದೋತಿದ್ದು. ಅಂದ್ರೆ ಏನಾಯ್ತು? ಪಕ್ಕ ಶರೀರ ಅನ್ನಮಯ ಕೋಶ ಇದು ಜಡದ. ಮತ್ತೆ ಈ ಒಂದು ತೋರಿ ಅಡಗ್ತದ, ಬರೀ ಜಡ ಇಲ್ಲ, ತೋರ್ತದ, ಅಡಗ್ತದ. ತೋರ್ತದ ಅಂದ್ರೆ ಹುಟ್ಟೋದಿಲ್ಲ, ಹುಟ್ಟಿದಾಗ ತೋರ್ತದ, ಸತ್ತಾಗ ನಾಶ ಆಗ್ತದ. ಇದು ಎರಡನೇ ದೋಷ. ಮತ್ತೆ ಪ್ರಾಣಮಯ ಕೋಶನು ಆತ್ಮ ಅಲ್ಲ, ಪ್ರಾಣಮಯ ಕೋಶ ಆತ್ಮ ಅಲ್ಲ. ಗಂಜಿನಾಗ ಆಮಾಲ್ರಿದ್ದಂಗೆ. ಗಂಜಿನಾಗ ಆಮಾಲ್ರಿ ಏನು ಚೀಲ ಆ ಕಡೆ ಈ ಕಡೆ ಹಾಕೋದು, ಈ ಕಡೆಯಿಂದ ಹಾಕೋದು. ಅವ್ರಿಗೆ ಮಾಲಕರ ಅನ್ನೋರು ಎಲ್ಲಲ್ಲ. ಅದರಂಗೆ ಇದು ಪ್ರಾಣ ಗಮನಾಗಮನದಿಂದ ಕೂಡ್ಯದ. ಓದ್ತದ ಬರ್ತದ. ದೇವರು ಹೋದನ ಬರ್ತಾನ. ನಾನು ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ದೇವ್ರು ನಾನಂದ್ರೆ ಅವ್ನು ಬೇರೆ ಕಡೆ ಹೋಗೋ ಜಾಗ ಬೇಕಲ್ಲಪ್ಪ. ಬೇರೆ ಕಡೆ ಹೋಗೋದ ಜಾಗ ಬೇಕಲ್ಲ. ಪ್ರಾಣ ಹೋಗ್ತದ ಬರ್ತದಂದ್ರೆ ಇದು ಚಲನತ್ವ ದೋಷದಿಂದ ಕೂಡದ. ಆತ್ಮ ಅಚಲನ. ಅಚಲ ಪೀಠ, ಅಚಲ ಪೀಠ ಅಂತೀವಲ್ಲ, ಏನು ಅರ್ಥ? ಅಲ್ಲಿ ಹೋಗೋದು. ಹಾಗೆ ನೀನು ಬೇರೆಯಾಗಿದ್ದರಿಂದ ಸದ್ರೂಪನಾಗಿರುವೆ. ದೇಹಕ್ಕೆ ಬೇರೆ ಆಗಿದ್ದಿ, ಪ್ರಾಣಕ್ಕೂ ಬೇರೆ ಆಗಿದ್ದಿ. ದೇಹಕ್ಕೆ ಬೇರೆ ಇದ್ದ ಕಾರಣ ದೇಹಕ್ಕೆ ಏನನ್ನಾದ್ರೂ ನೀನು ತಿಳಿತಿದ್ದಿ. ನನ್ನ ಕೈ ಹಿಂಗಾಗಿದೆ, ಕಾಲು ಹಿಂಗಾಯ್ತು, ಬೆನ್ನೆ ಹಿಂಗಾಗ್ಯದ, ಕಣ್ಣು ಹಿಂಗಾಗಿದೆ, ಕಿವಿ ಹಿಂಗಾಗಿದೆ ಅಂತ ಹೇಳ್ತೀವಿ. ಕಿವಿನೇ ನಾನಾಗಿದ್ದೆ, ಕಣ್ಣೇ ನಾನಾಗಿದ್ರೆ ಹೇಳಕ್ಕೆ ಬರ್ತೈತೇನು? ಕಣ್ಣೇ ತಾನಾಗಿದ್ರೆ ಹೇಳಕ್ಕೆ ಬರ್ತದಿಲ್ಲ. ಕಿವಿನೇ ತಾನಾಗಿದ್ರೆ ಅದು ಹೇಳಕ್ಕೆ ಬರ್ತದಿಲ್ಲ. ಆದ್ರೆ ನೀ ಬೇರೆ ಆಗಿದ್ದಿ. ಅದಂತೆ ಪ್ರಾಣ ಕೂಡ ನೀ ತಿಳಿತಿದ್ದಿ. ದೇಹನ ಸೊರಗ್ಯದ ನೋಡ್ರಿ. ಮೊದಲು ಭಾಳ ತೂಕ ಇದ್ದೆ, ಈಗ ತೆಳ್ಳಗಾಗಿನಿ, ತೂಕ ಕಡಿಮೆ ಆಗಿನಿ. ತಿಳಿದ ಹೇಳ್ತೋ, ತಿಳಿಯೋದು ಹೇಳ್ತೋ. ಮತ್ತು ತಿಳಿದ ಹೇಳ್ತಂದ್ರೆ ದೇಹ ತಿಳಿಸಂತದ, ನೀ ತಿಳಿಯೋನಾದಿ. ದೇಹ ನಿನಕಂತ ಬೇರೆ ಅಂತ ಅರ್ಥ ಆಯ್ತಲ್ಲ. ಇಲ್ಲಿ ಹೋದ್ರಪ್ಪ, ಈಗ ನಮ್ಮವರು ಬಂದಿದ್ರು, ಈಗ ಹೋದ್ರು ನೋಡಪ್ಪ, ಎಲ್ಲಿ ರಿಮ್ಸ್ ಕಡೆ ಹೋದ್ರು ಅಂತೀನಿ. ರಿಮ್ಸ್ ಆಸ್ಪತ್ರೆ ಕಡೆ ಹೋದ್ರು. ಅದ್ರ ಅರ್ಥ ಏನು? ದವಾಖಾನೆಗೆ ಹೋದಂತ ಇದಲ್ಲ. ನೀನು ದವಾಖಾನೆಗೆ ಹೋಗಿದ್ದೆ, ನೀನು ಹೋದ್ರು ಅಂತ ಹೇಳಿದೆ ಅಂದ್ರೆ ನೀನು ಬೇರೆ, ಅವನು ಓದೋನು ಬೇರೆ ಅಲ್ಲ, ಹೌದಿಲ್ಲ? ಹಂಗ ಇಲ್ಲಿ ಅರ್ಥ ಮಾಡಿದ್ರೆ ಪ್ರಾಣ ಕೂಡ ಗಮನಾಗಮನ ನೀ ತಿಳಿದಿದ್ದಿ. ಯಾವಾಗಂದ್ರೆ ಸ್ವಲ್ಪ ಏನಾದರೂ ಎದೆ ಏನಾದರೆ ನನ್ಗೆ ಎದೆ ಎತ್ತೆತ್ತಾಗ್ತದ, ಉಸಿರಾಟ ತೊಂದರೆ ಆಗ್ಯದ ಅಂತ ಓಡೋತಿಲ್ಲ ದವಾಖಾನೆಗೆ. ಮತ್ತು ತಿಳಿದ ಹೇಳ್ತಿದ್ದೋ, ತಿಳಿಯಾದ ಹೇಳ್ತಿದ್ದು. ಪ್ರಾಣನಿಗೆ ನೀನು ಹಾಕಿದ್ರೆ ಪ್ರಾಣ ಹೇಳ್ತದಿಲ್ಲ. ಅದು ನನಗೆ ಹಿಂಗಾಗ್ಯದಂತ ಪ್ರಾಣ ಹೇಳ್ತದೇನು? ಕಣ್ಣು ನನಗೆ ಹಿಂಗಾಗ್ಯದಂತ ಕಣ್ಣು ನಿನಗೆ ಹೇಳಿದೇನು?
ಕಿವಿ ನನಗೆ ಬ್ಯಾನ್ ಆಗ್ಯದಂತ ಕಿವಿ ಹೇಳಿಲ್ಲ. ಅವನು ತಿಳಿಯೋನು ಬೇರೆ, ನಾನಿದ್ದೀನಿ ತಿಳಿದು ಅವನ್ನ ಕರ್ಕೊಂಡು ನಾವು ಹೋಗ್ತೀವಿ. ಕಿವಿನ ಕರ್ಕೊಂಡು ಆ ಕಿವಿ ಡಾಕ್ಟ್ರ್ ಕಡೆ, ಕಣ್ಣನ್ನು ಕರ್ಕೊಂಡು ಕಣ್ಣಿನ ಡಾಕ್ಟ್ರ್ ಕಡೆ, ಪ್ರಾಣ ತೊಂದರೆಯಿಂದ ಹಾರ್ಟ್ ಅಟ್ಯಾಕ್ ಡಾಕ್ಟ್ರ್ ಕಡೆ. ನಾವೇನು ತಿಳ್ಕೊಂಡ್ವಿ, ನಾನೇ ಓದ್ತೀನಿ ಅಂತ ತಿಳ್ಕೊಂಬಿಟ್ವಿ. ನೋಡು, ನಾನೇ ಓದ್ತೀನಿ, ನೀನು ಹೋನೆಲ್ಲ ಬರೋಲ್ಲ, ತೋರಿಸ್ಬಾರ್ದು ಅಂತ ಅರ್ಥಲ್ಲ. ಕಣ್ಣು ನೋವಾದರೆ, ಯಾಕಂದ್ರೆ ನನಗೆ ಸಂಬಂಧ ಅವಲ್ಲ, ಸಂಬಂಧ ಅವಾಗಲಿಂದ ನನ್ನ ಕೆಲಸ ಆಗ್ಬೇಕಾಗ್ಯದ. ನೋಡೋದಕ್ಕೆ, ಕೇಳೋದಕ್ಕೆ, ಕುಂದ್ರೋದಕ್ಕೆ, ನಡೆಯೋದಕ್ಕೆ ಕೈ ಕಾಲು ಬೇಕಲ್ಲ ಸಾಧನಗಳು. ಅದಕ್ಕಾಗಿ ತೋರಿಸು, ಬೇಡ ಅನ್ನಂಗಿಲ್ಲ. ಆದ್ರೆ ಅವೇ ನಾನಂತ ಗಟ್ಟಿಗೆ ಬೋರ್ ಆಗ್ಬೇಡಂತಾರೆ ಅವರು. ಅವು ನೀನಲ್ಲ. ಅವು ಯಾಕೆ ಬರ್ತಾವೆ ನೀನು ರೋಗ ಅಂದರೆ, ಪೂರ್ವಜನ್ಮದ ಕರ್ಮಫಲ ಅಂತೇಳ್ಯಾರ. ಅದರಲ್ಲಿ 2 ಭಾಗ, ಒಂದು ಧಾತುಜ, ಒಂದು ಕರ್ಮಜ. ಧಾತುಜ ರೋಗ ಅಂದ್ರೇನು? ದೇಹದಲ್ಲಿ ಯಾವ ಕಾಲ ಆದಲ್ಲ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದಿಂದ ವಾತ, ಪಿತ್ತ, ಕಫ ಅನ್ನುವಂಥ ಧಾತುಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ರೋಗ ಬರ್ತಾವ, ಎಲ್ಲರಿಗೂ ಬರ್ತಾವ. ಈ ರೋಗಕ್ಕೆ ಧಾತುಜ, ಧಾತುಜದಿಂದ ಉತ್ಪತ್ತಿ ಆದವು ಜಾತುಜ. ಧಾತುವಿನಿಂದ ಹುಟ್ಟ್ಯಾವಲ್ಲ ಜಾತುಜ. ಅಂದರೆ ಯಾವ ಔಷಧ ಏನಂತ ತೊಗೊಂಡಾಗ ಸ್ವಪಥ್ಯ ಮಾಡಿದ್ರೆ ಹೋಗ್ಬಿಡ್ತಾವೆ, ಏನು ದೊಡ್ಡ ಮಾತಿಲ್ಲ. ಇನ್ನೊಂದು ಕರ್ಮಜ ರೋಗ ಅಂತ. ಪೂರ್ವ ಜನ್ಮದಲ್ಲಿ ನಾವು ಏನಾನ ಕರ್ಮ ಮಾಡಿದ್ದು ಬಲವಿತ್ತು ಅಂದರೆ ಆ ಕರ್ಮ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾನ ಬೇಕಾದ ಔಷಧ ತಗೋ ಅದ್ರಾಗ ಮುಣಿಗರು, ಅದು ಹೋಗೋದಿಲ್ಲ, ನಿನಗೆ ಹೆಚ್ಚಾಗ್ತದೆ. ನಾವು ಪ್ರಯತ್ನ ಮಾಡಬೇಕು. ರೋಗ ಬಂದಾಗ ಹೋಯ್ತು ಬೇಗ ಅಂದರೆ ಧಾತುಜ ಅಂತ ಕಬೇಕು, ಏನು ಹೆಚ್ಚು ಕಮ್ಮಿ ಆಗಿ ಬಂದದ ಹೋಯ್ತು. ಇನ್ನು ಹೋಗಲಾರ್ದು ಬಂತಂದ್ರೆ ಭಾಳ ಖರ್ಚು ಮಾಡಿ ಸಾಲ ಮಾಡ್ಕೊಂಡು ಸಾಯಬಾರ್ದು. ಯಾಕೆ ಪ್ರಯತ್ನ ಮಾಡಿದ್ರೆ ಹೋಗಿಲ್ಲ ಅಂದರೆ ಹಿಂದಿನ ಜನ್ಮ ಕರ್ಮ ಫಲ ಅದ, ಉಂಡು ಅನುಭವಿಸೋದು ಸಿದ್ಧ ಆಗ್ಬೇಕಷ್ಟೇ. ಶಾಸ್ತ್ರಜ್ಞಾನದಲ್ಲಿ ಇವು ಲಾಭ ಆಗ್ತಾವ ನೋಡಿ. ಈ ಶಾಸ್ತ್ರಜ್ಞಾನ ಮಂದಿನಂತ್ರಿ ರೊಕ್ಕ ಗಳಿಸಿ ಏನು ಮಾಡ್ತಾರೆ, ಅಂಬೋರು ಇರ್ತಾರ. ಅಭಿಮಾನಕ್ಕಾಗಿ ಪ್ರಾಣ ಹೋಗ್ತದಂದ್ರೆ ಇಲ್ಲ, ಮಂದಿ ಬೈತಾರಂತ ದವಾಖಾನೆ ಕರ್ಕೊಂಡು ಹೋಗೋರ ನಡೆದ ಜಗತ್ತಿನಲ್ಲಿ. ಜಗತ್ತಿನಾಗ ಏನೇ ನಡಲಿ ಏನೇ ಬಿಡಲಿ, ಶಾಸ್ತ್ರದ ಮಂದಿಗೆ ಹೇಳತಕ್ಕಂಥ ಮಾತು, ರೋಗ ಬಂದಂಥ ಸುಮ್ಮನೆ ಕೂಡಬಾರ್ದು. ಅವುಗಳು ಹೋದರೆ ಹಿಂಗ, ಹೋಗುದಿದ್ರೆ ಹಿಂಗ ಅಂತ ಸಮಾಧಾನ ಸಂಗಟಿರ್ಬೇಕು. ಅದು ಕೂಡ ಕೊನೆಗೆ ರೋಗ ಯಾವುದಕ್ಕೆ ಬಂದದ, ಶರೀರಕ್ಕೆ ಬಂದದ, ಹೌದಿಲ್ಲ, ಶರೀರಕ್ಕೆ ಬಂದದ. ಮನೆಗೆ ಅಡಿಗೆ ಮಾಡ್ತಾ ಮಾಡ್ತಾ ಮಾಡ್ತಾ, ಮೊದಲು ಮಣ್ಣಿನ ಗಡಿಗೆ ಇದು, ಅಡಿಗೆ ಮಾಡ್ತಾ ಮಾಡ್ತಾ ಒಂದು ಪೊಟ್ಟ ಅಂತ ಬಿದ್ದು ಹೊಡೆದು ಹೋಗ್ತಿತ್ತು. ಹೊಡೆದೋದ್ಮೇಲೆ ಅವರು ಗಡಿಗೆ ಹೊಡೆದ್ರೆ ಅವ್ರನ್ನೂ ಹೊಡೆದಾರ, ಅವ್ರಿಗೇನಾಗ್ಯದ, ಅವ್ರ ದೇಹ ಚೂರು ಚೂರಾಗ್ಯದ. ಆ ಗಡಿಗೆ ಹೊಡಿತಂದ್ರೆ ಏನು ಮಾಡ್ತಾರೆ, ಮತ್ತೊಂದು ಗಡಿಗೆ ತರ್ತಾರೆ ಅಷ್ಟೆ, ಮತ್ತೊಂದು ಗಡಿಗೆ ತರ್ತಾರೆ. ಅದಕ್ಕೆ ಇಲ್ಲಿ ಮಹಾತ್ಮರು ಕೂಡ ಒಂದು ಮಾತು ಹೇಳ, ಸರ್ಪೌಷಣ ಇರಬೇಕು. ಅನುಭಾವದ ಅಡಿಗೆ ಮಾಡಿ ನೀವೆಲ್ಲ, ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದ ಅಡಿಗೆ ಮಾಡಿದ್ರು. ಈ ಗಡಿಗೆ ಹೊಡಿತು ಅಂದ್ರೆ ಚಿಂತೆ ಮಾಡಬೇಡ, ಇನ್ನೊಂದು ಹೊಸ ಗಡಿಗೆ ತಗೋ ಅಂದ್ರೆ ಇನ್ನು ಮತ್ತೆ ಹುಡ್ತವಲ್ಲ. ಆ ಹುಟ್ಟಿದಾಗ ಮತ್ತೆ ಹೊಸ ಗಡಿಗೆ ಹೊಸ ಶರೀರ ಬರ್ತದ. ಹಳೇದು ಹೋಯ್ತು ಅಂದ್ರೆ ಹೊಸ ಬಂದ್ರೆ ಮತ್ತಿನ್ನು ಭಾಳ ವರ್ಷ ಬರ್ತದಲ್ಲ, ಹಿಗ್ಬೇಕು. ಮತ್ತೆ ಹೊಸದು ಬರ್ತದೆ. ಹಳೆಂಗಿ ಬಿಚ್ಚಾಕಿ ಹೊಸಂಗಿ ತೊಡಕ, ಹೊಸ ಸೀರೆ, ಹೊಸ ದೂತ್ರ, ಎಷ್ಟು ಸಂಭ್ರಮ ಪಡ್ತೀವಿಲ್ಲ ನಾವು. ಹಳೆದು ಬಿಚ್ಚಾಕಿ ಬಟ್ಟೆ ಬೇರೆ ಮಾಡ್ಯಾರಪ್ಪ ಇವತ್ತಂತ ಖುಷಿ ಪಡ್ತೀವಿಲ್ಲ. ಅವ್ರಂಗೆ ದೇಹ ಹಳೇದಾದ್ರೆ ಹೋಗ್ಲಿ, ಹೊಸ ಅಂಗಿ ಹಾಕೊಂಬರ್ತಿದ್ದಿ, ಏನು ಮುಕ್ತ ಆಗ್ತಿದ್ದೀನಿ. ಈಗ ಮುಕ್ತ ಆದವನು ಬಿಟ್ಟು ಎಲ್ಲರೂ ಮತ್ತೆ ಬರೋರೆ, ಮತ್ತೆ ಈ ಕಾರ್ಯ ಮಾಡೋರೆ, ಮತ್ತೆ ಹೋಗೋರೆ. ಹಾಗಾಗಿ ನೀನೇ ಸದ್ ಅಮಲ ಅಂದರೆ ಈ ಪ್ರಾಣವನ್ನು ಕೂಡ ನೀನೇ ತಿಳಿದಿದ್ದಿ, ದೇಹ ನೀನೇ ತಿಳಿತಿದ್ದಿ, ಹಸಿವು ನೀನೇ ತಿಳಿದಿದ್ದಿ, ಜ್ಞಾನ ಅಜ್ಞಾನ ನೀನೇ ತಿಳಿದಿ, ಆನಂದ
ಮತ್ತು ಅದರ ಜ್ಞಾನವನ್ನು ಕೂಡ ನೀನು ತಿಳಿದಿ ಎಂದಾಗ, ಅಡಗುವುದರಿಂದ ನಿತ್ಯವಾಗಿವೆ, ನೀನು ಅಡಗದೆ ಇರುವುದರಿಂದ ನಿತ್ಯನಾಗಿದ್ದಿ. ನಿತ್ಯಲ ನಾವು. ಹಾಗಾಗಿ ಈ ರೀತಿ ಇರುವುದರಿಂದ ನೀನು ಸದ್ರೂಪನೂ ಹೌದು, ಚಿದ್ರೂಪನೂ ಹೌದು. ಅರ್ಥಾತ್ ಇವುಗಳ ಒಂದೊಂದು ಲಕ್ಷಣವಂತ ಧರ್ಮ ನಿನ್ನೆ ಹೇಳಿ. ಉಷ್ಣ, ಪ್ರಕಾಶ, ದಾಹಕ ಸ್ವರೂಪನು ಸೂರ್ಯನಿದ್ದಂತೆ ಮಧುರ, ದ್ರವ, ಶುಭ್ರಾದಿಗಳ ಸ್ವರೂಪವು ಹಾಲಲ್ಲಿ ಇರುವಂತೆ ನೀನು ಸಚ್ಚಿದಾನಂದ ಸ್ವರೂಪ ಇದ್ದ ಕಾರಣ ನಿನ್ನಲ್ಲಿ ಏನಿಲ್ಲ, ಅಜ್ಞಾನವೇ ಇಲ್ಲವೆಂದು ತಿಳಿ. ನಮ್ಮಲ್ಲಿ ಯಾರಲ್ಲಿ ಅಜ್ಞಾನಿಗಳ ಸ್ವರೂಪ ಅಲ್ಲ, ಎಲ್ಲ ನಾವು ಜ್ಞಾನಿಗಳೇ. ಆದರೆ ನಮಗೆ ಏನು ಹೇಳಲಿ ಅನ್ನ ಅದೊಂದನ್ನು ಇವತ್ತು ಏನು ಹೇಳಲಿ ಅನ್ನ ಅಜ್ಞಾನವಶವಿದೋ, ನಾನು ನನ್ನನ್ನೇ ಮರತೆ. ಏನೋ ಹೇಳಲಿ ಅನ್ನ, ಏನೋ ಹೇಳಲಿ ಅನ್ನ, ಅಜ್ಞಾನ ವಶವಿಗೋ, ನಾನು ನನ್ನನೆ ಮರತೆ. ಜನ್ಮವ ತಿರುಗಿ ತಿರುಗಿ ರಮಣ ಸಂಸಾರಿಯಾಗಿ, ನಾನ ಜನ್ಮವ ತಿರುಗಿ ತಿರುಗಿ ರಮಣ ಸಂಸಾರಿಯಾಗಿ, ಸ್ವನ ಸುಂದರನಂತೆ ಉನ್ಮನೆ ಪೂನವಿಲ್ಲದ ವ್ಯರ್ಥ ಗೆಡ್ಡೆ. ಏನೋ ಹೇಳಲಿ ಅನ್ನ, ಅಜ್ಞಾನ ವಶವಿಗೋ, ನಾನು ನನ್ನನೆ ಮರತೆ. ಆತ್ಮನೇ ತಾನಿದ್ದು, ಆತ್ಮನೇ ತಾನಿದ್ದು, ಹರಿಯ ಜಾತಕ್ಕೆ ಹೋದೆ, ಭೂತ ಪಂಚಕವೆಂಬ ದೇಯ ಮೆಚ್ಚೆ. ತಾನೇ ತಾನಿದ್ದು ಹರಿಯ ಜಾತಕ್ಕೆ ಹೋಗಿ, ಭೂತ ಪಂಚಕವೆಂಬ ದೇಯ ಮೆಚ್ಚೆ. ಯಾತರಿಂದಲಿ ಬಂತು ಎನಗಿದು ಜೀವ ಶಿವನಂತೆಂಬ ಭೇದವು, ಬಂತು ಯಮಗಿದು ಜೀವ ಶಿವನಂತೆಂಬ ಭೇದವು. ಯಾತರಿಂದಲಿ ಬಂತು ಎನಗಿದು ಜೀವ ಶಿವನಂತೆಂಬ ಭೇದವು. ಮಾತು ಮಾತಿಗೆ ಶಬ್ದ ಸೂತಕ, ಮಾತು ಮಾತಿಗೆ ಶಬ್ದ ಸೂತಕ, ಪಾತಕದೊಳು ಮುಳಗಿ ಕೆಟ್ಟೆ. ಹೇಳಲಿ ಅನ್ನ ಅಜ್ಞಾನವಶವಿದು, ನಾನು ನನ್ನನೆ ಮರತೆ. ಭಾನು ಪ್ರಕಾಶವು, ಭಾನು ಪ್ರಕಾಶವು ಬ್ರಹ್ಮಾಂಡ ತುಂಬಿರಲು, ತಾನೇ ತಾನಾಗಿ ಒಳಿಯಾತಿಯರೋ. ಪ್ರಕಾಶವು ಬ್ರಹ್ಮಾಂಡ ತುಂಬಿರಲು, ತಾನೇ ತಾನಾಗಿ ಒಳಿಯೋತಿಯದೋ. ಏನು ಕಾರಣ ಮಾಯ ಕತ್ತಲ, ತಾನೇ ಮುಸಕಿಯ ತೋರತಿಯದೋ. ಏನು ಕಾರಣ ಮಾಯ ಕತ್ತಲೆ, ತಾನೇ ಮುಸಕಿಯ ತೋರುತ್ತಿಯದೋ. ನಾನು ನೀನೆಂತೆಂಬ ಭಾವವು, ನಾನು ನೀನೆಂತೆಂಬ ಭಾವವು, ಏನು ಕಾರಣ ತಿಳಿಯಗೊಡದು. ಏನು ಹೇಳಲಿ ಅನ್ನ ಅಜ್ಞಾನವಶವಿದು, ನಾನು ನನ್ನನೆ ಮರತೆ. ಆಹ ಪರುಷವೋ ತನ್ನಲ್ಲಿ,
ಹರ್ಷವೋ ತನ್ನಲ್ಲಿ ಪರಿಪೂರ್ಣನಿರಲಕ್ಕ ಕರವಡ್ಡಿ ಬೇಡಲು ಬಡತನವ ಶವನಲ್ಲೇ ಪರಿಪೂರ್ಣನಿರಲಿಕ್ಕೆ ಕರವಡ್ಡಿ ಬೇಡಲು ಬಡತನವೋ ಹರನೆ ತಾನಾಗಿದ್ದು ತನ್ನಲ್ಲಿ ನರನ ಭಾವದ ನುಡಿದ ನುಡಿಗಳು ತಾನಾಗಿದ್ದು ತನ್ನಲ್ಲಿ ನರನ ಭಾವದ ನುಡಿಯ ನುಡಿಗಳು ಹರನೆ ತಾನಾಗಿದ್ದು ತನ್ನಲ್ಲಿ ನರನ ಭಾವದ ನುಡಿದ ನುಡಿಗಳು ಗುರುವೇ ಕೂಡಲು ರೀಶ ನಿಮ್ಮಯ ಗುರುವೇ ಕೂಡಲು ರೀಶ ನಿಮ್ಮಯ ಚರಣ ಕಾಂಬದಿ ಮೊದಲಿಗಿತ್ತೋ ಏನು ಹೇಳಲಿಯನ್ನ ಏನು ಹೇಳಲಿಯನ್ನ ಅಜ್ಞಾನ ವಶವಿದು. ಈ ರೀತಿಯಾಗಿ ಯಾವ ಅಜ್ಞಾನದಿಂದ ನಮ್ಮಲ್ಲಿ ಇಲ್ಲದ ಅಜ್ಞಾನ ನಮ್ಮಲ್ಲಿ ಇದೆ ಎನ್ನುವ ಭಾವದಿಂದ ಆ ಅಜ್ಞಾನಕ್ಕೆ ಕಾರಣವಾದಂಥ ಕಾರ್ಯಗಳನ್ನೇ ಸ್ಮರಣೆ ಮಾಡ್ತಾ ಹುಟ್ಟಲಾರ್ದವನು ಹುಟ್ಟಿವಂತ ಕಂಡಿವಿ, ಇರೋವನ್ನ ಇಲ್ಲ ಅಂತ ಕಂಡಿವಿ, ಸಾಯಲಾರ್ದವನ್ನ ಸಾಯ್ತೀವಂತಿ ಅಂತ ಕಂಡಿವಲ್ಲ. ಈ ಒಂದು ಸರಿಯಾದ ರೀತಿಯಲ್ಲಿ ಸುವಿವೇಕದಿಂದ ಶಿಷ್ಯರನ್ನು ಜಾಗೃತಗೊಳಿಸಿ ಆ ಮಹಾತ್ಮರ ಉಪದೇಶವನ್ನು ಮಾಡಿದಾಗ ಏನಾಗ್ತದೆ ಅಂದರೆ ನಮಗೆ ಜನನಿಲ್ಲ, ಮರಣಿಲ್ಲ, ಹುಟ್ಟೋರಿಲ್ಲ, ಸಾಯೋರಿಲ್ಲ, ಯಾವಾಗಲೂ ಇರೋರೇ ಅಂತಕ್ಕಂಥ ಭಾವ ಬಂದಾಗ ನಮಗೇನು ಅನುಭೂತ ಸ್ಮರಣೆ ಅಂದ್ರೆ, ಅನುಭೂತ ಅಂದ್ರೇನು, ನಮಗೆ ಸ್ಮರಣೆ ನಮ್ಮ ಸ್ವರೂಪದ ಇದ್ದಕ್ಕಿದ್ದಂಗೆ ಪ್ರತ್ಯಭಿಜ್ಞಾನ ಸ್ಮರಣೆ ಅಲ್ಲ, ಇಲ್ಲಿ ಅನುಭೂತ ಅನುಭಾವದ ಸ್ಮರಣೆ ಆಗ್ತದೆ, ಆ ನೆನಪು ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂಧಿಯ 5ನೇ ಸಂಧಿಯಲ್ಲಿ ಆನಂದಮಯ ಕೋಶದ ಬಗ್ಗೆ ಹೇಳಿ ಸೂತ್ರ 5ಕ್ಕೆ ತ್ರಿವಿಧಿ 58ಕ್ಕೆ ಅಂತು ಸಂಧಿ 5ಕಂ ಸೂತ್ರ 30ಕಂ ತ್ರಿವಿಧಿ 348ಕಂ ಮಂಗಳಮಸ್ತು ಅಂತ ಈ ಸಂಧಿ ಮಂಗಲಾಯಿತು. ನಾವು ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಮಂಗಳವನ್ನು ಹೇಳಿ ಧನ್ಯರಾಗೋಣ. ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಉಕ್ಷವಾನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮದಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳ್ ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಅರುಷದಿ ವಾಸಿಸಿದೆ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ
हर ओम चैतन्यं शाश्वतं शान्तं व्योमातीतं निरञ्जनं नादबिन्दुकला अतीतं तस्मै श्री गुरवे नमः। श्रीमद्जगद्गुरु सिद्धारूढ़ स्वामी महाराज की जय। श्री सद्गुरु शिवपुत्र स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु अभिनवानंद महाराज की जय। सकल साधु संत महाराज की जय। जय मंगलम जय नमः पार्वती शिव हर महादेव।